ದಯವಿಟ್ಟು ನಾವು ಒತ್ತಾಯ ಮಾಡುವಂಥದ್ದು ಸಿದ್ದರಾಮಯ್ಯವರು ಈ ಎಲ್ಲ ಪಾಪ ಮಾಡಿದ್ರಲ್ಲ, ನಿಮ್ಮ ಪಾಪದ ಕೂಡ ತುಂಬಿ ಬಂದಿದೆ. ದಯವಿಟ್ಟು ತಕ್ಷಣವೇ ಒಂದು ಕ್ಷಮಾಪಣೆ ಕೇಳಿ ಇದನ್ನು ಸರಿ ಮಾಡುವಂತ ಕೆಲಸ ಮಾಡಿ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲದೇ ಇದ್ರೆ ಇದೇ ರೀತಿ ನಿಮ್ಮ ನಡವಳಿಕೆ ಮುಂದುವರಿದ್ರೆ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಅಂತ್ಯಕಾಲ ಬಂದಿದೆ. ಈ ಧರ್ಮ ಯುದ್ಧದಲ್ಲಿ ಜಯ ಸಿಗುವುದು ಧರ್ಮಸ್ಥಳಕ್ಕೆ, ಜಯ ಸಿಗುವುದು ಜನತೆಗೆ. ಈ ಹೋರಾಟದಲ್ಲಿ ಕೊನೆಗೆ ಅಂತ್ಯ ಕಾಣುವುದು ಸಿದ್ದರಾಮಯ್ಯ ಸರ್ಕಾರ. ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಅಂತ್ಯ ಬಂದಿದೆ. 2ನೇ ಬಾರಿ ನಾ ಮುಖ್ಯಮಂತ್ರಿ, ಇನ್ನೂ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಇದ ಹೇಳ್ತಾರಲ್ಲ. ಇನ್ನು ಕೆಲವು ದಿವಸ ಮಾತ್ರ ನಿಮ್ಮ ಸರ್ಕಾರ, ಇನ್ನು ಕೆಲವು ದಿವಸಗಳಲ್ಲಿ, ಕೆಲವು ತಿಂಗಳಲ್ಲಿ ನಿಮ್ಮ ಸರ್ಕಾರ ಅಧಂಪತ ಹೋಗ್ತದೆ. ಇದು ನಾಡಿನ ಜನತೆಯ ಒಂದು ಶಾಪ ಅಂತ ತಿಳ್ಕೊಡ್ರಿ. ನಿಮ್ಮ ಅಂತ್ಯ ಒಂದು ಹಂತಕ್ಕೆ ಬಂದದ. ಅದಕ್ಕಾಗಿ ಇಷ್ಟಾದ ಮೇಲೆ ನಾವು ಒಂದೇ ಒಂದು ಮಾತು ಹೇಳ್ತೀನಿ, ಸಮಯದ ಅಭಾವ ಇದ್ದಿದ್ದರಿಂದ ನಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನೂ ಮಾತಾಡುವಂತ ಹಿರಿಯರು ಸಾಕಷ್ಟು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ, ಇಲ್ಲಿ ಎಷ್ಟು ಜನ ಕೂತಿರಲ್ಲ, ಹೊರಗಡೆ ಇನ್ನೂ ಲಕ್ಷಾಂತರ ಜನ ಹೊರಗಡೆ ಇದ್ದಾರೆ. ಎಲ್ಲರ ಒಂದು ಬೆಂಬಲ, ಒಂದು ಶಕ್ತಿ ನೀವು ಕೊಟ್ಟಿದ್ರಿ. ಈ ಧರ್ಮ ಯುದ್ಧದಲ್ಲಿ ಜಯ ಸಿಗುವುದು ನಿಶ್ಚಿತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ.